ನೋಡಿ ನಮ್ಮನೆ ಬಿಸಿಬೇಳೆ ಬಾತು, ಪ್ಲೈನ್ ಬಾತು. ನಮ್ಮನೆ ಬಿಸಿಬೇಳೆ ಬಾತು ಪ್ಲೈನ್ ಬಾತು. ಪ್ಲೈನ್ ಅಲ್ಲ, ಬಿಸಿಬೇಳೆ ಬಾತಯ್ಯ. ಆದರೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಅವೆಲ್ಲ ಹಾಕಲ್ಲ. ಬರೀ ಪುಡಿ, ಕಾಯಿ ತಿರುಗಿಬಿಟ್ಟು ಬೇಳೆ ಬೇಯಿಸ್ಕೊಂಬಿಡ್ತೀನಿ. ಆಮೇಲೆ ಅದೇ ಕುಕ್ಕರೊಳಗೆ ಸ್ವಲ್ಪ ದೊಡ್ಡ ಕುಕ್ಕರ್ ಇಟ್ಕೊಳ್ಳೋದು. ಅದೇ ಕುಕ್ಕರೊಳಗೆ ಹುಳಿ ಥರ ಮಾಡ್ಕೊಳ್ಳೋದು. ಬೇಳೆ ಬೇಯಿಸ್ಕೊಂಡು ಆ ಪುಡಿ ಎಲ್ಲ ಹಾಕಿ ಒಂಚೂರು ಹುಣಸೆ ಹಣ್ಣು ಹಾಕಿ ಹುಳಿ ಥರ ಮಾಡ್ಕೊಂಡು, ಸ್ವಲ್ಪ ಜಾಸ್ತಿ ಹುಳಿ ಥರ ಮಾಡಿಕೊಂಡು ಅದಕ್ಕೆ ಹುಳಿ ಥರ ಮಾಡಿಕೊಂಡು ಅದಕ್ಕೆ ನೆನೆಸಿಟ್ಕೊಂಡಿದ್ದು ಅಕ್ಕಿನ ಅದಕ್ಕೆ ಹಾಕ್ಬಿಟ್ಟು ಅದನ್ನು ಒಂದು ಸಣ್ಣ ಫಸ್ಟು ಸ್ವಲ್ಪ ಜೋರಾಗಿ ಇಟ್ಕೊಂಡು ಉರಿನ ಆಮೇಲೆ ಸಣ್ಣ ಮಾಡ್ಕೋಬೇಕು. ಕುದ್ಮೇಲೆ ಚೆನ್ನಾಗಿ ಹುಳಿ ಥರ ಮಾಡ್ಕೋಬೇಕು. ಹುಳಿ ಕುದಿಸ್ಕೋಬೇಕು. ಹುಳಿ ಕುದಿಸ್ಕೊಂಡು ಅಕ್ಕಿ ಹಾಕಬೇಕು. ಹುಳಿ ಕುದಿಸ್ಕೊಂಡು ಅಕ್ಕಿ ಹಾಕಿ ಅದನ್ನ ಒಂದು 5 ನಿಮಿಷ ಇದು ಮಾಡಬೇಕು. ದಪ್ಪುರಿ 1-2 ನಿಮಿಷ. ಇನ್ನು ಆಮೇಲೆ ಸಣ್ಣ ಊರಿನಲ್ಲಿ ಒಂದು 5 ನಿಮಿಷ ಅದು ಆಗೋವರೆಗೂ, ಅಕ್ಕಿ ಆಗೋವರೆಗೂ. ಮೊದಲೇ ಬೇಕಾದ್ರೂ ಮುಚ್ಚಿಬಿಡ್ಬೋದು. ಅದರಲ್ಲೇ ಆಫ್ ಮಾಡಿಬಿಟ್ರೆ ಅದರಲ್ಲೇ ಬೆಂದ್ಕೊಂಡ್ಬಿಡುತ್ತೆ. ಆ ಥರ ಚೆನ್ನಾಗಿ ಹುಳಿ ಕುದಿಸಿರ್ಬೇಕು. ಒಟ್ಟಿನಲ್ಲಿ ಚೆನ್ನಾಗಿ ಹುಳಿ ಕುದಿಸಿದ್ರೆ ಅಕ್ಕಿ ಹಾಕಿರೆ ಅದೇ ಬೆಂದ್ಕೊಂಡ್ಬಿಡುತ್ತೆ. ಏನು ಆಫ್ ಮಾಡಿಬಿಟ್ರೆ ಒಂದು 2 ನಿಮಿಷ ಕುದಿಸ್ಬಿಟ್ಟು ಜೋರಾಗಿ. ಆದರೆ ಬಿಡ್ದಂಗೆ ಕೈ ಆಡಿಸ್ಬೇಕು ನಿಂತ್ಕೊಂಡು. ಅಕ್ಕಿ ಹಾಕಿದ ಮೇಲೆ ಅದನ್ನು ಬಿಡ್ದಂಗೆ ಕೈ ಆಡಿಸ್ಬೇಕು. ಅಕ್ಕಿ ಹಾಕ್ಬಿಟ್ಟು ಬಿಟ್ಬಿಡಬಾರ್ದು. ಹುಣಸೆ ಹುಳಿ, ಉಪ್ಪು, ಇನ್ನೇನು ಕೊತ್ತಂಬರಿ ಬೀಜ, ಬ್ಯಾಡಗಿ ಮೆಣಸಿನ್ಕಾಯಿ, ಕಾಯಿ ತುರಿ, ಜೀರಿಗೆ, ಮೆಂತ್ಯ, 2 ಮೆಣಸು, ಚಕ್ಕೆ ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ಹುರಿದುಬಿಟ್ಟು ಚೆನ್ನಾಗಿ ಕಾಯಿ ಇಟ್ಕೊಳ್ಳೋದು. ಅದು ಎಲ್ಲ ಕಾಯಿ ತಿರುವಿಟ್ಕೊಂಡಿದ್ದು ಎಲ್ಲ ಹಾಕಿ ಬೇಕಾದ್ರೆ ಹುರುಳಿಕಾಯಿ, ಕ್ಯಾರೆಟು ಹಾಕ್ಕೋಬೋದು. ಒಂದು 4ನೇ 1-2. ನಾನೇನೂ ಹಾಕಿಲ್ಲ ಇವತ್ತು, ಫ್ರೀಯಾಗಿ ಮಾಡಿದ್ದೀನಿ. ಅಕ್ಕಿ ಹುಳಿ ಮಾಡಿಕೊಂಡು ಅಕ್ಕಿ ಹಾಕಿ ಕುದಿಸ್ಬೇಕು. ಕುದಿಸೋದು ಹಂಗಿಲ್ಲ, ಸಣ್ಣ ಊರಿನಲ್ಲಿ ಕೈ ಆಡಿಸ್ಬೇಕು. ದಪ್ಪ ಉರಿ ಮಾಡಬಾರ್ದು, ಸಿಡೋಗುತ್ತೆ. ನೋಡಿರಲ್ಲ ನಮ್ಮನೆ ಬಿಸಿಬೇಳೆ ಬಾತು ಹೇಗಿದೆ ಅಂತ. ಇದು ಒರ್ಜಿನಲ್ ಬಿಸಿಬೇಳೆ ಬಾತು. ಇದಕ್ಕೆ ಈರುಳ್ಳಿ ಅಂತೆ ಅದಂತೆ ಇದಂತೆ ಹುರಿದು ಹಾಕೋದು, ಬಟಾಣಿ ಹಾಕೋದು ಅವೆಲ್ಲ ಸೆಕೆಂಡ್ ಬಿಸಿಬೇಳೆ ಬಾತು. ಇದು ಒರ್ಜಿನಲು, ಟ್ರೆಡಿಷನಲ್. ಆಯಿತಾ? ನೋಡಿರಲ್ಲ. ಚೆನ್ನಾಗಿರುತ್ತೆ. ಆಮೇಲೆ ಒಗ್ಗರಣೆ ಹಾಕಬೇಕು. ಕರಿಬೇವಿನ ಸೊಪ್ಪು, ಕಾಳು, ಹಿಂಗು. ಖಾರ ಹಾಕ್ಕೊಂಡು ಬೇಕಾದ್ರೂ ತಿನ್ಬೋದು, ಮೊಸರು ಬಜ್ಜಿ ಹಾಕ್ಕೊಂಡು ಬೇಕಾದ್ರೂ ತಿನ್ಬೋದು. 1ನೇ ಸಲ ನಾವು ಹಿಂಗೆ ತಿಂದ್ಬಿಡ್ತೀವಿ. 2ನೇ ಸಲ ತಿನ್ಬೇಕಾದ್ರೆ ಅವೆಲ್ಲ ಹಾಕತ್ತೀವಿ. ಏನೂ ಬೇಕಾಗಲ್ಲ. ಸ್ವಲ್ಪ ನೀರಾಗಿರಬೇಕು. ನೀರಾಗಿದ್ದರೆ ಚೆನ್ನಾಗಿರುತ್ತೆ. ತೀರ ಗಟ್ಟಿಯಾಗಿಬಿಟ್ರೆ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ನೀರಾಗಿ ಮಾಡಿಬಿಟ್ಟು ಆಮೇಲೆ ಮಧ್ಯಾಹ್ನ ಗಟ್ಟಿ ಮಾಡ್ಕೋಬೇಕು. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ಬಾತು ಹೇಗಿದೆ.